ಬಸ್ ಟಿಕೆಟ್ ದರ ಏರಿಕೆಯ ಬೆನ್ನಲ್ಲೇ ಮತ್ತೊಂದು ಶಾಕ್ ರಾಜ್ಯದ ಜನರಿಗೆ ಕಾದಿದೆ. ಜನರಿಗೆ ಮತ್ತೊಂದು ಬರೆ ನೀಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಶೀಘ್ರವೇ ಹಾಲಿನ ದರ ಏರಿಸೋದಕ್ಕೆ ಚಿಂತನೆಯನ್ನ ನಡೆಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಹಾಲಿನ ದರ ಏರಿಕೆಗೆ ಸರ್ಕಾರ ಚಿಂತನೆಯನ್ನ ನಡೆಸಿದ್ದು ಪಶುಸಂಗೋಪನೆ ಸಚಿವರಿಂದಲೇ ಸುಳಿವು ಸಿಕ್ಕಿದೆ. ಇನ್ನು ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಈ ಸುಳಿವನ್ನ ಕೊಟ್ಟಿದ್ದು 5 ರಿಂದ 3 ರೂಪಾಯಿ 10 ರೂಪಾಯಿಯನ್ನು ಮಾಡ್ತೀವಿ ಅನ್ನೋ ತೀರ್ಮಾನ ಇನ್ನೂ ಆಗಿಲ್ಲ. ಹಾಲಿನ ದರ ಏರಿಕೆ ಆಗತ್ತೆ ಅಂತ ತಿಳಿಸಿದ್ದಾರೆ. ಜನರಿಗೆ ಮತ್ತೊಂದು ಶಾಕ್ ಕೊಡೋದಿಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಶೀಘ್ರದಲ್ಲೇ ಹಾಲಿನ ದರ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಇನ್ನು ಕೂಡ ಎಷ್ಟು ತೀರ್ಮಾನ ಮಾಡ್ಬೇಕು ಗೊತ್ತಿಲ್ಲ. 5 ರೂಪಾಯಿ ಮಾಡ್ತೀವೋ, 3 ರೂಪಾಯಿ ಮಾಡ್ತೀವೋ, 10 ರೂಪಾಯಿ ಮಾಡ್ತೀವೋ ಗೊತ್ತಿಲ್ಲ. ಇನ್ನು ಅದ್ಯಾವುದು ತೀರ್ಮಾನ ಆಗಲಿಲ್ಲ. ಬಟ್ ಹಾಲಿನ ದರ ಏರಿಕೆ ಪ್ರಸ್ತಾಪ ಇರೋದಂತೂ ಸತ್ಯ. ಸಿಎಂ ಸಿದ್ದರಾಮಯ್ಯ ಯಾವಾಗ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ ಆಗ ದರ ಹೆಚ್ಚಳವನ್ನ ಮಾಡ್ತೀವಿ, ಶೀಘ್ರದಲ್ಲೇ ಹಾಲಿನ ದರ ಮತ್ತಷ್ಟು ದುಬಾರಿ ಆಗೋ ಸಾಧ್ಯತೆ ಇದೆ ಅಂತ ಕೆ ವೆಂಕಟೇಶ್ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ಅಂದ್ರೆ ಗೊತ್ತಾಗತ್ತೆ ಆಗತ್ತೆ ಅಂತ. 5 ರಿಂದ 3 ರೂಪಾಯಿ ಆಗ್ಬೋದು, 10 ರೂಪಾಯಿನೂ ಆಗ್ಬೋದು, ಆಗಲ್ಲ ಅಂತ ಏನು ಹೇಳಿಲ್ಲ. ಪ್ರಸ್ತಾಪ ಇರೋದಂತೂ ಹೌದು, ಪ್ರಸ್ತಾಪ ಇದೆ. ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೆ ಅದ್ರ ಮೇಲೆ ನಿರ್ಧಾರ ಅಂತ ಹೇಳಿ ತಿಳಿಸಿದ್ದಾರೆ ಪಶು ಸಂಗೋಪನಾ ಸಚಿವರು. ಹಾಗಾಗಿ ಶೀಘ್ರದಲ್ಲೇ ಹಾಲಿನ ದರ ಏರಿಕೆ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಸದ್ಯದಲ್ಲೇ ಹಾಲಿನ ದರ ಹೆಚ್ಚಾಗುತ್ತೆ. 3 ರೂಪಾಯಿನೋ 5 ರೂಪಾಯಿನೋ 10 ರೂಪಾಯಿನೋ ಗೊತ್ತಿಲ್ಲ, ಹೈಕ್ ಆಗೋದಂತೂ ಖಡಾಖಂಡಿತ ಅಂತ ಹೇಳಿದ್ದಾರೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಬಸ್ ಟಿಕೆಟ್ ದರ ಅಂತೂ ಏರಿಕೆ ಆಗುತ್ತೆ 15% ಅಂತ ಹೇಳಿದ್ದಾರೆ, ಅದು ಒಂದು ಬರೆ. ಆದ್ರೆ ಇತ್ತ ಹಾಲಿನ ದರ ಏರಿಕೆ ವಿಚಾರದಲ್ಲಿ ಇತ್ತೀಚೆಗಷ್ಟೇ ಏನು ಅವರು ಎಕ್ಸ್ಟ್ರಾ ಕೊಟ್ಟಂತ 50 ml ವಿಚಾರದಲ್ಲಿ ಕೂಡ ಸದ್ದಾಗಿತ್ತು ಕೆಎಂಎಫ್ ಇಂದ. ಈಗ ಮತ್ತೆ ಬೆಲೆ ಏರಿಕೆ ವಿಚಾರವನ್ನ ಸ್ವತಃ ಪಶು ಸಂಗೋಪನಾ ಇಲಾಖೆನೆ ಸ್ಪಷ್ಟಪಡಿಸಿದೆ. ಏನ್ ಹೇಳಿದ್ರು, ಯಾವಾಗಿಂದ ಜಾರಿ ಆಗದೆ, ಎಷ್ಟಾಗತ್ತೆ? ಪವಿತ್ರ, ಈಗ ಹೊಸ ವರ್ಷ ಆರಂಭ ಆಗ್ತಾ ಇದ್ದಂತೆ ಒಂದ್ ರೀತಿಯಾಗಿ ಬೆಲೆ ಏರಿಕೆಯ ಬಿಸಿ ಕೂಡ ತಡ್ತಾ ಇದೆ. ಒಂದಾದ್ರ ಮೇಲೊಂದರಂತೆ ಬೆಲೆ ಏರಿಕೆಯ ಶಾಕ್ ಕೂಡ ಈಗ ಜನರಿಗೆ ಸಿಗ್ತಾ ಇರುವಂತದ್ದು. ಒಂದ್ ಕಡೆ ನೀರಿನ ದರ ಆಯ್ತು, ಇದೀಗ ಬಸ್ ಟಿಕೆಟ್ ದರ ಕೂಡ ಏರಿಕೆ ಆಗುವಂತ ಸಾಧ್ಯತೆಗಳು ಎಲ್ಲವೂ ಕೂಡ ಇದೆ. ಈಗ ಅದ್ರ ಜೊತೆಗೆ ಕೂಡ ಹಾಲಿನ ದರವು ಕೂಡ ಏರಿಕೆ ಆಗುವಂತ ಚಾನ್ಸಸ್ ಕೂಡ ಇದೆ. ಈಗಾಗ್ಲೇ ಏನಂತಂದ್ರೆ ಪಶುಸಂಗೋಪನೆ ಸಚಿವರಾದಂತಹ ಕೆ ವೆಂಕಟೇಶ್ ಅವರು ಕೂಡ ಹೇಳಿದ್ರು, ಕಳೆದ ಬಾರಿ ಇಲ್ಲಿ ಒಂದು ಕೃಷಿ ಇಲಾಖೆಯಲ್ಲಿ ಒಂದು ಸಭೆ ಮಾಡುವಾಗ್ಲೂ ಕೂಡ ಆ ಒಂದು ರೈತರು ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ದಾರೆ. ಈಗಾಗ್ಲೇ ಏನಂತಂದ್ರೆ ರೈತರಿಗೆ ಹಾಲಿನ ಉತ್ಪಾದನೆ ಕೂಡ ಹೆಚ್ಚಳ ಆಗ್ತಾ ಇದೆ, ಆದ್ರೆ ಅವರಿಗೆ ಬರ್ಬೇಕಾಗಿರುವಂತ ಲಾಭ ಕೂಡ ಬರ್ತಾ ಇಲ್ಲ. ಹೀಗಾಗಿ ರೈತರ ಒಂದು ಬೇಡಿಕೆಯ ಮೇರೆಗೆ ಒಂದು ಹಾಲಿನ ದರವನ್ನ ಏರಿಕೆ ಮಾಡ್ತೀವಿ ಅನ್ನೋಂತ ಮಾಹಿತಿಯನ್ನು ಕೂಡ ಹೇಳಿದ್ರು. ಈಗ ರೈತರಿಗೆ ಏನೋ ಅಂತಂದ್ರೆ ಅವ್ರ ಪಶುಗಳಿಗೆ ನೀಡಬೇಕಾಗಿರುವಂತ ಆಹಾರ ಏನಿದೆ ಅದರ ಒಂದು ಬೆಲೆ ಕೂಡ ಏರಿಕೆ ಆಗಿದೆ. ಹೀಗಾಗಿ ಅವರಿಗೆ ಸಾಕಷ್ಟು ಕಷ್ಟ ಕೂಡ ಆಗ್ತಾ ಇದೆ. ಹೀಗಾಗಿ ಒಂದು ರೀತಿಯಾಗಿ ಬೆಲೆ ಏರಿಕೆ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ರೈತರು ಬೇಡಿಕೆ ಇಟ್ಟಿದ್ದರು. ಹೀಗಾಗಿ ರೈತರ ಒಂದು ಬೇಡಿಕೆ ಅನುಗುಣವಾಗಿ ಈಗ ಹಾಲಿನ ದರವನ್ನ ಏರಿಕೆ ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 10 ರೂಪಾಯಿ ದರವನ್ನ ಏರಿಕೆ ಮಾಡ್ಬೇಕು ಅನ್ನೋಂತ ಕೂಡ ಈಗಾಗಲೇ ಬೇಡಿಕೆ ಕೇಳಿ ಬರ್ತಾ ಇದೆ. ಆದ್ರೆ 3 ರೂಪಾಯಿ ಆಗುತ್ತೋ, 5 ರೂಪಾಯಿ ಆಗುತ್ತೋ, 10 ರೂಪಾಯಿ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಏರಿಕೆ ಅಂತೂ ಹಾಗೆ ಆಗುತ್ತೆ. ಇದ್ರ ಜೊತೆ ನಾವು ಸಿಎಂ ಜೊತೆಗೂ ಕೂಡ ಒಂದ್ ರೀತಿಯಾಗಿ ಚರ್ಚೆಯನ್ನು ಕೂಡ ಮಾಡ್ತೀವಿ, ತದನಂತರ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತೀವಿ ಅನ್ನೋಂತ ಮಾಹಿತಿಯನ್ನು ಕೂಡ ಹೇಳಲಾಗ್ತಾ ಇದೆ. ಈಗ ಸಂಕ್ರಾಂತಿಯ ನಂತರ ಈಗ ಹಾಲಿನ ದರವನ್ನ ಏರಿಕೆ ಮಾಡುತ್ತೆ, ಎಷ್ಟು ದರ ಏರಿಕೆ ಮಾಡುತ್ತೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ಲಿರುವಂತದ್ದು. ಒಟ್ಟಾರೆಯಾಗಿ ಈಗ 2024 ಮುಗಿತಂದ್ರೆ 2025 ಕಾಲ್ ಇಡ್ತಾ ಇದ್ದಾಗೆ ಒಂದ್ ರೀತಿಯಾಗಿ ಆರ್ಥಿಕ ಹೊರೆಯೋ ವರ್ಷ ಆರಂಭ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಈಗೆಲ್ಲ ಒಂದ್ ಕಡೆ ಸಾರ್ವಜನಿಕರಿಗೆ ಒಂದ್ ರೀತಿಯಾಗಿ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಪವಿತ್ರ, ಹರ್ಷಿತಾ, ನೀವೇ ಹೇಳ್ದಂಗೆ ಸಂಕ್ರಾಂತಿ ಬಳಿಕನೋ ಸಂಕ್ರಾಂತಿ ಮುನ್ನನೋ ರೇಟ್ ಹೈಕ್ ಮಾಡಿದ್ರೆ ಅದು ಹೈಕ್ ಅಂತಾನೆ. ಇವತ್ತು ಹಾಲಿಂದ ಮಾಡ್ತಾರೆ, ನಾಳೆ ಮೊಸರು, ಮಜ್ಜಿಗೆ, ಹಾಲು ಉತ್ಪಾದನಾ ಪದಾರ್ಥಗಳ ಮೇಲೆ ಎಲ್ಲದ್ರ ಮೇಲೂ ಹೈಕ್ ಆಗ್ತಾನೆ ಹೋಗುತ್ತೆ. ಜನರು ಹೇಳ್ತಿರೋದು ನಮಗೆ ಬರೆ ಮೇಲೆ ಬರೆ ಹಾಕಿದ್ರೆ ನಾವು ಹೆಂಗಿಲ್ಲಿ ಬದುಕಬೇಕು ಅಂತ. ಆರ್ಥಿಕ ಹೊರೆ ಹೆಚ್ಚು ಮಾಡ್ಕೊಳ್ಳೋದು ಇವರು ಫ್ರೀ ಅನ್ನ ಕೊಟ್ಟು, ಅದರನ್ನ ಮತ್ತು ತಂದು ಜನರ ಮೇಲೆನೆ ಹೊರಿಸೋದು ಎಷ್ಟರ ಮಟ್ಟಿಗೆ ಸರಿ ಇರತ್ತೆ ಅನ್ನೋದು ಈಗ ವಾದ. ಖಂಡಿತ ಪವಿತ್ರ, ಇವಾಗ್ಲೇನಂತಂದ್ರೆ ಹಾಲಿನ ದರವನ್ನ ಕಳೆದ ಬಾರಿ ಕೂಡ 2 ಬಾರಿ ಹಾಲಿನ ದರವನ್ನ ಏರಿಕೆ ಮಾಡಿದ್ರು. ಅದರ ಜೊತೆಗೆ ಕೂಡ ಮತ್ತೊಮ್ಮೆ ಏನಂತಂದ್ರೆ 50 ml ಅನ್ನ ಹೆಚ್ಚಳ ಮಾಡ್ತೀವಿ ಅನ್ನೋಂತ ಅದನ್ನು ಕೂಡ ಹೇಳಿದ್ರು. ಅದ್ರ ಜೊತೆಗೆ ಈಗ ಮತ್ತೆ ರೀಸೆಂಟ್ ಆಗೂ ಕೂಡ 50 ml ಅನ್ನ ಕೂಡ ಕಡಿತ ಮಾಡ್ತೀವಿ, ಬೆಲೆ ಏರಿಕೆನೂ ಮಾಡ್ತೀವಿ ಅನ್ನೋಂಥದ್ದನ್ನು ಕೂಡ ಹೇಳಿದ್ರು. ಈ ರೀತಿಯಾಗಿ ಒಂದು ರೈತರ ಮೇಲೆ ಹೊರೆಯನ್ನ ರೈತರ ಒಂದು ನೆಪದಲ್ಲಿ ಈಗ ಸಾರ್ವಜನಿಕರಿಗೆ ಬೆಲೆ ಏರಿಕೆಯ ಬರೆಯನ್ನು ಕೂಡ ನೀಡ್ತಾ ಇದೆ. ಪದೇ ಪದೇ ಕೂಡ ಈ ರೀತಿಯಾಗಿ ಒಂದಾದ್ರ ಮೇಲೊಂದರಂತೆ ಬೆಲೆ ಏರಿಕೆ ಆಗ್ತಾ ಇದ್ರೆ
ಖಂಡಿತವಾಗ್ಲೂ ಕೂಡ ಸಾರ್ವಜನಿಕರಿಗೆ ಸಾಕಷ್ಟು ಹೊರೆ ಕೂಡ ಆಗುತ್ತೆ. ಅಷ್ಟೇ ಅಲ್ಲದೆ ಕೂಡ ಈಗಾಗಲೇ ಕೇವಲ ಹಾಲಿನ ದರ ಏರಿಕೆ ಆಗಿದೆ. ಅದ್ರ ನಂತರ ಈಗ ಮತ್ತೆ ಮೊಸರು ಆಗಿರ್ಬೋದು, ಈಗಾಗಲೇ ಅಂತಂದ್ರೆ ನಂದಿನಿಯ ಒಂದು ಬ್ರ್ಯಾಂಡ್ ಏನಿದೆ ಇದು ಈಗ ಕೇವಲ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಲ್ಲೂ ಕೂಡ ಹೆಸರು ಮಾಡ್ತಾ ಇದೆ. ಅದ್ರ ಜೊತೆಗೂ ಕೂಡ ಈಗ ಹೊಸ ಹೊಸ ಪ್ರಾಡಕ್ಟ್ ಗಳು ಕೂಡ ಬರ್ತಾ ಇದಾವೆ. ಈಗಾಗಲೇ ಏನಂತಂದ್ರೆ ದೋಸೆ ಹಿಟ್ಟು ಆಗಿರ್ಬೋದು, ಇಡ್ಲಿ ಹಿಟ್ಟನ್ನು ಕೂಡ ರೀಸೆಂಟ್ ಆಗಿ ಲಾಂಚ್ ಅನ್ನ ಕೂಡ ಮಾಡ್ಲಾಗ್ತಾ ಇದೆ. ಸದ್ಯ ಬೆಂಗಳೂರಲ್ಲಿ ಮಾತ್ರ ಒಂದು ಮಾರಾಟವನ್ನ ಕೂಡ ಮಾಡ್ಲಾಗ್ತಾ ಇದೆ. ಅದ್ರ ಜೊತೆಗೆ ಈಗ ಮತ್ತೆ ಹೊಸ ಪ್ರಾಡಕ್ಟ್ ಗಳು ಬರ್ತಾ ಇದ್ದಂಗೆ ಈಗ ಇರುವಂತ ಹಾಲಿನ ದರವನ್ನ ಏರಿಕೆ ಮಾಡಿ ಆ ಒಂದು ಬೆಲೆಯನ್ನ ಸರಿದೂಗಿಸೋಕೆ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರಿಗೆ ಹೊಡೆತ ಬೀಳ್ತಾ ಇದೆ. ಹೀಗಾಗಿ ಪದೇ ಪದೇ ಕೂಡ ಈ ರೀತಿಯಾಗಿ ರೇಟ್ ಚೇಂಜಸ್ ಆಗ್ತಾ ಇರೋದ್ರಿಂದ ಒಂದ್ ಕಡೆ ಸಾರ್ವಜನಿಕರಿಗೆ ಇದು ಸಾಕಷ್ಟು ಬೆಲೆ ಏರಿಕೆಯ ಹೊರೆ ಕೂಡ ಆಗ್ತಾ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಮಾಹಿತಿಗಾಗಿ ಹರ್ಷಿತಾ. ಒಟ್ಟಾರೆ ಹಾಲಿನ ದರ 10 ರೂಪಾಯಿ ಏರಿಕೆ ಆಗೋ ಬಗ್ಗೆ ಚರ್ಚೆ ನಡೀತಿದೆ ನೋಡಿ. 10 ರೂಪಾಯಿ ಆದರೆ ಮಾತ್ರ ಅದರಷ್ಟು ದೊಡ್ಡ ಹೊಡೆತ ಮತ್ಯಾವುದೂ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಕಾಫಿ ಟೀ ಹಾಲು ಕುಡಿಯೋದೇ ಬಿಡಬೇಕಾಗುತ್ತೋ ಏನೋ ಗೊತ್ತಿಲ್ಲ. ಈ ರೀತಿ ಹೈಕ್ ಮಾಡ್ಕೊಂಡು ಹೋದ್ರೆ ಇದು ಜನರಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದರ ಎಫೆಕ್ಟ್ ಸರ್ಕಾರದ ಮೇಲೆ ಕೂಡ ಮುಂದಿನ ದಿನಗಳಲ್ಲಿ ಬೀರೋದಂತೂ ಹೌದು. ನೋಡೋಣ ಏನು ಮಾಡ್ತಾರೆ ಸರ್ಕಾರ, ಏನು ಹೇಳತ್ತೆ, 3 ರೂಪಾಯಿನ 5 ರೂಪಾಯಿನ 10 ರೂಪಾಯಿನ ಎಷ್ಟು ಮಾಡುತ್ತೆ ಅಂತ ಗೊತ್ತಿಲ್ಲ. ಇನ್ನು ಅದ್ರ ಬಗ್ಗೆ ಮಾತ್ರ ಮಾತುಕತೆ ಆಗಿಲ್ಲ, ಅಂದ್ರೆ ಪ್ರೈಸ್ ಎಷ್ಟು ಅನ್ನೋದು. ಬಟ್ ಆಗೋದಂತೂ ಹೌದು ಅಂತ ಹೇಳಿದ್ದಾರೆ. ಮತ್ತಷ್ಟು ಸುದ್ದಿ ಇದೆ ಚಿಕ್ಕ ವಿರಾಮದ ಬಳಿಕ.